ಬೆರಳಿನಲ್ಲಿ ಉಂಗುರವನ್ನು ಕಿತ್ತುಕೊಟ್ಟಿದ್ದು ಒಂದು ತಪ್ಪು. ಬಲಭದ್ರನಿಗೆ ನೀತಿಯನ್ನು ಬೋಧಿಸಿ ನಿನ್ನ ಅನುಜನಾದ ಗಾಂಡೀವಿಗೆ ಎನ್ನ ತಂಗಿಯಾದ ಸುಭದ್ರಾದೇವಿಯನ್ನು ಕೊಟ್ಟಿದ್ದು ಎರಡನೇ ತಪ್ಪು. ನಾವು ಮಾಡಿಕೊಂಡಿರುವುದೇ ಮಹಾ ತಪ್ಪು ಕೃಷ್ಣ. ಘೋರ ಅರಣ್ಯದಲ್ಲಿ ಖಂಡುವ ಮುನಿ ಆಶ್ರಮದಲ್ಲಿ ಅಣ್ಣನ ಮೊದಲಿದ್ದ ಸ್ಥಾನಕ್ಕೆ ಏರಿಸಿ 5 ಮಂದಿ ಅಣ್ಣ ತಮ್ಮಂದಿರನನ್ನು ಕಾನೂನದಲ್ಲಿ ಕಾಪಾಡಿಕೊಂಡು ಬಂದಿದ್ದು ಮಾತ್ರ ಮೂರನೇ ತಪ್ಪು. ಮೀರುವರಾರೆ ಕೃಷ್ಣ. ವಿಪಣದಲ್ಲಿ ಪಾಂಡವರಿಗೆ ಗುತ್ತದಿಂದ ಪಡಲು ಬಂದಾಗ ದುರ್ವಾಸನೆಂಬ ತಪೋಧನನನ್ನು ಅಪಾಶ ಮಾಡಿ ಕಳಿಸಿದ್ದು 4ನೇ ತಪ್ಪು. ಗಂಡು ಬಲಿಯಾದ ನಿನ್ನ ಅನುಜ ಗಾಂಡೀವಿಗೆ ಎನ್ನ ಸತಿಸುವುದರೆಲ್ಲ ಬಿಟ್ಟು ಬರಿದೇ ಕೂಲಿ ಇಲ್ಲದ ರಥವನ್ನು ಹೊಡೆದದ್ದು ದೊಡ್ಡ ತಪ್ಪು. ಪುಂಡರಿಕಾಕ್ಷನಾದ ನಾನು ಪಾಂಡವರ ಪಕ್ಷನಾಗಿ ಕುರುಮಂಡಲೇಶನ ಬಳಿನ ವಿದೇಶವನ್ನು ಕಟ್ಟಿಕೊಂಡಿದ್ದು ಮಾತ್ರ 6ನೇ ತಪ್ಪು. ಕುಂತಿ ಪುತ್ರನೇ, ಇಂಥ ಅನಂತ ತಪ್ಪುಗಳನ್ನು ನೀನಾಗಲಿಕ್ಕೆ ಸೈರಿಸಿಕೊಂಡಿ ಆ ಭೀಮಸೇನ. ಸೈರಿಸು ಈ ಕೃಷ್ಣನ ತಪ್ಪುಗಳನ್ನು ವೀಕ್ಷಣ. ಭೀಮ ಕಾಡಿವೆಯೋ ಎಲ್ಲ ಮನಕ್ಕೆ ನಾಟುವಂತೆ 8 ಮಾತುಗಳನ್ನು ಕಲಿಯುವುದಕ್ಕೆ ಎಷ್ಟು ಸಮಯದಿಂದ ಪಾಠ ಮಾಡಿದ್ದೆ ಮರೆಯದಂತೆ. ಯುದ್ಧ ಮಾತು ಹೇಳಿರುವನ ಭೀಮ. ಭೀಮಸೇನ, ಅವರೊಡನೆ ನಮ್ಮ ಮಗನಾದ ನಷ್ಟ ಮಾಡಿಸಿದಿ. ನಮ್ಮ ಹೊಟ್ಟೆಯ ಸೋಕಾಗದೆ ಬೆಂಕಿಯನ್ನು ಆರಿಸಿದಿ. ಹೊಟ್ಟೆಯಲ್ಲಿ ನಿಷ್ಠೂರದ ಮಾತುಗಳನ್ನು ಆಡಿವೆಯಾ? ಭಕ್ತ ರಕ್ಷಮಣೆ ಎಂಬ ಬಿರುದ ಕಟ್ಟೆಯಲ್ಲದಂದು ಹೊಂಗಲ ಕಟ್ಟೆ ಎಂದು ಹೇಳೋದಕ್ಕೆ ಇಲ್ಲವೇ? ಭೀಮ, ತಪ್ಪು ಒಪ್ಪೊಂದು ನಡೆದಿರೆ ಈಗ ಎನ್ನ ಕರದಲ್ಲಿ ಮರೆಯುವ 70 ಮಣದ ಕಥೆಯು ನಿಮ್ಮ ಮೇಲೆ ನೋಡ. ಸರ್ಪ ಸೈನ ನಿನ್ನ ಸರ್ಪಕ್ಕೆ ಎದುರುವನಲ್ಲ ಈ ಜೀವ ಸೈನ. ಪಾಂಡವರ ಪಕ್ಷವನಾಗಿದ್ದರೆ ನಮ್ಮ ಮಗನಾದ ಅಭಿಮಾನ್ಯವು ಯಾಕೆ ರಕ್ಷಿಸುವುದನು? ಈತನು ಅಂಥ ಮರ್ಯಾದವಂತನಾದರೆ ಉತ್ತಮ ಗೊಲ್ಲತಿಯರನ್ನು ಮರದ ಮೇಲೆ, ಈತನು ಅಂಥ ಸತ್ಯವಂತನಾದರೆ ಎತ್ತ ತಾಯಿಯನ್ನು ಕುತ್ತಿಗೆಯನ್ನು ಕೊಯ್ದಿದ್ದಾನೆ. ಈತನು ಅಂಥ ಬಲವಂತನಾದರೆ ಬಲ ಚಕ್ರವರ್ತಿಯ ಬಾಗಿಲನ್ನು ಸಾಯುತ್ತಿದ್ದಾನೆ. ಕುಲವಂತನಾದರೆ ಕುಲಹೀನರಲ್ಲಿ ಮಾಡುತ್ತಿದ್ದಾನೆ. ಮರಣವಾದ ಅಭಿಮಾನ್ಯ ಹೇಳಬೇಕೆ? ಒಂದು ಹಳೆಯ ಹತ್ತಿನ ಮೇಲೆ ಕುಳಿತುಕೊಂಡು ಬಂದಿರುವನು. ಪಾಪ ಎದ್ದು ಬಂದು ಮಾತನಾಡಿಸಮ್ಮ ಫಲವನ್ನ ರಾಣಿ ಮಣಿವೇಣಿ. ದೇವ ಅಣ್ಣಯ್ಯ, ಅಮ್ಮ ಸಹೋದರಿ, ಎಂಥ ಅನ್ಯಾಯವನ್ನು ಮಾಡಿದೆಯಲ್ಲ. ನಾನೇನು ಮಾಡಿರುವನಮ್ಮ? ಮಾಡುವುದರಲ್ಲಿ ಮಾಡಿ ನಾನೇನು ಮಾಡಿದೆನಮ್ಮ ಎಂದು ಕೇಳುತ್ತಿರುವಿಯಾ? ಹೌದು ಸಹೋದರಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಆ
ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರೆಯುತ್ತೆ ಅಣ್ಣಯ್ಯ. ಅಮ್ಮ ಸಹೋದರಿ, ಸೋದರ ಅಳಿಯನೊಬ್ಬ ಎಚ್ಚರ ಇಲ್ಲದೆ ಅನ್ಯಾಯವಾಗಿ ಶತ್ರು ಕಡೆಯಿಂದ ಮಗನನ್ನು ಕೊಲ್ಲಿಸಿದೆಯಲ್ಲ ಅಣ್ಣಯ್ಯ, ಮಾಡಬಾರದಾಗಿತ್ತು ಇಂಥ ಅನ್ಯಾಯ. ಎಲ್ಲ ಸಾರಥಿ, ದೇವಾ ಇದೇನು ಅಪಚಾರ? ಇದುವರೆಗೆ ಭೀಮನ ಸಂಗಡ ವಾದಿಸಿ ಬಂದಿದ್ದೆ ಸಾಕಾಯಿತು. ಹೌದು ದೇವ, ನಾನು ಇಲ್ಲಿಗೆ ಬರಬಾರದಿತ್ತು, ಬಂದಿದ್ದೆ ಬುದ್ಧಿ ಹೋಯ್ತು. ನಾನು ಮೊನ್ನೆ ಹೇಳಿದೆಪ್ಪ ಜಾವರ ಬಂದಿದ್ದೆ, ತಪ್ಪಾಗಿದ್ದಪ್ಪ ಯಾಕೆ ಬಂದಂತ. ಅಮ್ಮ ಸಹೋದರಿಯಾದ ಸುಭದ್ರ, ಅಣ್ಣನಾದ ಶ್ರೀಹರಿ, ಪ್ರಬುದ್ಧರಾದ ನಿನ್ನ ಮಗನು ಯುದ್ಧ